ಓಂ ಅದೃಶ್ಯತ್ವಾದಿಗುಣಕೋ ಧರ್ಮೋಕ್ತೇಃ ಓಂ. ಈ 21ನೇ ಸೂತ್ರಕ್ಕೆ ತತ್ವಪ್ರಕಾಶಕ, ತತ್ವಪ್ರದೀಪ ಇತ್ಯಾದಿಗಳನ್ನ ನಾವೀಗಾಗಲೇ ನೋಡಿದ್ದೇವೆ. ಪದ್ಮನಾಭ ತೀರ್ಥ ಟೀಕಾನು ಕೂಡ ನೋಡಿದ್ದೇವೆ. ಅಲ್ಲಿ ಭಾವಪ್ರಕಾಶ, ಭಾಷ್ಯ ದೀಪಿಕಾ ಈಗ ನೋಡಬೇಕಾಗಿದೆ. 279ನೇ ಪುಟ, ಅಲ್ಲಿ ಮೊದಲನೇ ಪ್ಯಾರಾಗ್ರಾಫ್ನಲ್ಲಿರೋದನ್ನು ನೋಡಬೇಕಾದ ಅಗತ್ಯ ಏನೂ ಇಲ್ಲ. ನಾವು ಮುಂದುವರಿಬೇಕು. ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅಂತ ಮುಂಡಕೋಪನಿಷತ್ತಿನ, ಅಥರ್ವಣೋಪನಿಷತ್ತಿನ ಒಂದು ಶ್ಲೋಕ ಅಲ್ಲಿದೆ. ಅದಾದ್ಮೇಲೆ ಉಕ್ತಾಹ ಇತ್ಯಾವರ್ತತೆ, ಉಕ್ತ್ವಾ ಇತ್ಯನಂತರಂ ಆಮ್ನಾತಿ ಇತಿ ಶೇಷಃ ಅಂತ ಬಂದಿದೆ. ಅದನ್ನು ಈಗ ನೋಡಬೇಕು. ಮೂಲ ಭಾಷ್ಯದಲ್ಲಿ ಉಕ್ತ್ವಾ ಪ್ರತೀಯತೆ ಅಂತ ಹೀಗೆ ಕಂಡು ಬರ್ತದೆ. ಈ ಪ್ರಯೋಗದ ಸಾಮಂಜಸ್ಯದ ಬಗ್ಗೆ ಈಗ ಒಂದಿಷ್ಟು ವಿಚಾರ ಮಾಡ್ತಾ ಇದ್ದಾರೆ. ಈ ಪ್ರಯೋಗ ಹೇಗೆ ಸರಿ ಅಂತ. ಆ ಪ್ರಯೋಗ ಹೇಗೆ ಸರಿ ಅನ್ನುವ ಪ್ರಶ್ನೆ ಯಾಕೆ ಹೊರಟಿದೆ ಅಂದರೆ, ಯಾವುದಾದ್ರೂ ವಾಕ್ಯದಲ್ಲಿ ಒಂದು ತ್ವಾ ಪ್ರತ್ಯಯ ಪ್ರಯೋಗ ಮಾಡಿದರೆ ಅದಾದ ಬಳಿಕ ಇರುವಂತಹ ಮುಖ್ಯ ಕ್ರಿಯಾಪದ ಏನಿರ್ತದೆ, ಆ ಮುಖ್ಯ ಕ್ರಿಯಾಪದದ ಕರ್ತೃವು ತ್ವಾ ಪ್ರತ್ಯಯದ ಕರ್ತೃವು ಒಂದೇ ಆಗಿರಬೇಕು ಅಂತ ನಿಯಮ ಇದೆ. ಅದು ಹಾಗಾಗಿಲ್ಲದೆ ಇದ್ದಾಗ ಸಮಸ್ಯೆ. ಇಲ್ಲಿ ಒಂದು ಅದೇ ಸಮಸ್ಯೆ ಇದೆ ಅಂತ ಅನ್ನೋದನ್ನ ಭಾಷ್ಯ ದೀಪಿಕಾಚಾರ್ಯರು ಚರ್ಚೆಗೆ ಇಟ್ಕೊಂಡಿದ್ದಾರೆ. ಹಾಗಾದ್ರೆ ಅದನ್ನ ಹೇಗೆ ಪರಿಹರಿಸಬೇಕು ಅನ್ನೋದನ್ನು ಅವರು ತಮ್ಮದೇ ಆದ ಒಂದು ಮಾರ್ಗದಿಂದ ತಿಳಿಸಿದ್ದಾರೆ. ಈಗ ನಾವು ಅದನ್ನು ನೋಡಬೇಕಾಗಿದೆ. ಅದ್ರೇಶ್ಯಂ ಅಗ್ರಾಹ್ಯಂ ಅಗೋತ್ರಂ ಅನ್ನುವಲ್ಲಿ ಉಕ್ತ್ವಾ ಅಂತಿದೆ. ಮುಂದೆ ಯಥೋರ್ಣನಾಭಿಸೃಜತೆ ಗೃಹತೆ ಚ ಅಂತ ಶ್ಲೋಕ ಇದೆಯಲ್ಲ, ಅದಾದ್ಮೇಲೆ ಇತ್ಯುಕ್ತ್ವಾ ಅಂತ ಇನ್ನೊಂದ್ಸರಿ ಉಕ್ತ್ವಾ ಅಂತಿದೆ. ತಸ್ಮಾಚ್ಚ ಅಕ್ಷರಾತ್ ಪರತಃ ಪರಹ ಇತಿ ಪರಹ ಪ್ರತೀಯತೆ ಅಂತ ಹೀಗಲ್ಲಿ ಪ್ರತೀಯತೆ ಅಂತ ಕಾಣಿಸ್ತದೆ. ಇದೇ ಸಮಸ್ಯೆಗೆ ಕಾರಣ ಆಗಿರೋದು. ಉಕ್ತ್ವಾ ಅಂತ ಏನಿದೆಯಲ್ಲ, ಉಕ್ತ್ವಾ ಅನ್ನುವುದಕ್ಕೆ ಕರ್ತೃ ಯಾರು? ಆ ವೇದವನ್ನ ಹೇಳಿದ ವೇದ ಪುರುಷ ಅಥವಾ ಆ ವೇದವನ್ನು ಕಂಡುಕೊಂಡಿರುವಂತಹ ಋಷಿ ಹೀಗಾಗಬಹುದು. ಮತ್ತೆ ಪ್ರತೀಯತೆ ಅಂತಿದೆ. ಪ್ರತೀಯತೆ ಅನ್ನುವುದಕ್ಕೆ ಕರ್ತೃ ಯಾರು? ಪ್ರತೀಯತೆ ಅನ್ನೋದು ಕರ್ಮಣಿ ಪ್ರಯೋಗ, ತಿಳಿಯಲ್ಪಡ್ತಾನೆ ಅಂತ ಅರ್ಥ. ತಿಳಿಯಲ್ಪಡ್ತಾನೆ ಅಂತ ಅನ್ನೋದಕ್ಕೆ ಪರಬ್ರಹ್ಮನೇ ಕರ್ತೃ, ಪರಬ್ರಹ್ಮನೇ ಕರ್ಮ. ಮುಂದೆ ಅದಕ್ಕೆ ಕರ್ತೃ ಆ ವೇದವನ್ನು ಓದುವವರು. ಯಾರು ವೇದವನ್ನು ಓದ್ತಾರೆ, ಉಪನಿಷತ್ತನ್ನು ಓದ್ತಾರೆ, ಅವರು ಅದಕ್ಕೆ ಕರ್ತೃ. ಹೀಗೆ ಪರಬ್ರಹ್ಮನು ಅಧ್ಯಯನ ಮಾಡುವವರಿಂದ ತಿಳಿಯಲ್ಪಡ್ತಾನೆ ಅಂತಿಷ್ಟು ಅರ್ಥ ಆಗ್ತದೆ. ಈಗ ಪ್ರತೀಯತೆ ಅನ್ನುವುದಕ್ಕೆ ಕರ್ತೃ ಅಧ್ಯಯನ ಮಾಡುವವರು. ಉಕ್ತ್ವಾ ಅಂತ ಅನ್ನೋದಕ್ಕೆ ಕರ್ತೃ ಈ ವೇದಜ್ಞರಾದ ಋಷಿ ಅಥವಾ ವೇದ ಪುರುಷ ಅಥವಾ ಮೂಲ ಋಷಿ ಸ್ವಯಂ ಭಗವಂತನೇ. ವೇದದ್ರಷ್ಟ ಪರಮ ಋಷಿ ಹಯಾಸ್ಯ ಪುರುಷೋತ್ತಮ ಅಂತ ಹೇಳಿದಂತೆ ಹಯಗ್ರೀವ ರೂಪದ ಭಗವಂತನೇ ಅದಕ್ಕೆ ಋಷಿ. ಹೀಗೆ ಉಕ್ತ್ವಾ ಅನ್ನೋದಕ್ಕೆ ಹಯಗ್ರೀವ ಕರ್ತೃ ಆದ, ಪ್ರತೀಯತೆ ಅಂತ ಅನ್ನೋದಕ್ಕೆ ಸಾಧಕರ ಓದುಗರು ಕರ್ತೃಗಳಾದರು. ಇದು ಹೇಗೆ ಅಂತ ಇಷ್ಟು ಪ್ರಶ್ನೆ ಉಳಿತದೆ. ಅದಕ್ಕೆ ಭಾಷ್ಯ ದೀಪಿಕಾಚಾರ್ಯರು ಉಕ್ತ್ವಾ ಇತ್ಯನಂತರಂ ಆಮ್ನಾತೆ ಇತಿ ಶೇಷಃ ಅಂತ, ಆಮ್ನಾತೆ ಅಂತಂದು ಶೇಷ ಇಟ್ಕೋಬೇಕು ಅಂತ ಬರೆದಿದ್ದಾರೆ. ಆಮ್ನಾತೆ ಅಂದರೆ ಹೇಳಲ್ಪಟ್ಟ ಅಂತ ಅರ್ಥ. ಹೇಳಲ್ಪಡುವುದು ಭಗವಂತ, ಕರ್ಮ. ಹೇಳುವವರು ಮತ್ತದೇ ವೇದ ಪುರುಷನೇ ಅಥವಾ ವೇದದ ಋಷಿಯಾದಂಥ ಹಯಗ್ರೀವನೇ. ಹೀಗೆ ಇತ್ಯುಕ್ತ ಮತ್ತು ಆಮನಾತೆ ಇವೆರಡಕ್ಕೂ ಕೂಡ ಒಂದೇ
ಕರ್ತೃ ಆಯ್ತು. ಈಗ ವೇದ ಪುರುಷ ಅಥವಾ ಮೂಲ ಹಯಗ್ರೀವ ಋಷಿಯೇ ಇದಕ್ಕೆ ಕರ್ತ ಆದ. ಆದ್ದರಿಂದ ಪ್ರತೀಯತೆ ಅನ್ನೋದಕ್ಕೆ ಬೇರೆ ಯಾರು ಕರ್ತೃ ಆದರೆ ಏನು ತೊಂದರೆ ಇಲ್ಲ. ತೇನ ತ್ವಾ ಪ್ರತ್ಯಯ ಉಪಪತ್ತಿ. ಉಕ್ತ ಆದ್ಮೇಲೆ ಆಮ್ನಾತೆ ಹೇಳಲ್ಪಟ್ಟ ಭಗವಂತನ ಕುರಿತಾಗಿ ಪ್ರತೀಯತೆ ತಿಳಿಯಲ್ಪಡುತ್ತದೆ ಅಂತ ಅದು ಮುಂದೆ. ಅಂತೂ ತ್ವಾ ಪ್ರತ್ಯಯ ಬಂದ ಮೇಲೆ ಆಮ್ನಾತೆ ಅಂತ ಒಂದು ತಪ್ರತ್ಯಯಂತವಾದ ಶಬ್ದವನ್ನ ಅಧ್ಯಾಹಾರದ ಮೂಲಕ ತಗೊಂಡಿದ್ದಾರೆ. ಅವೆರಡಕ್ಕೂ ಒಂದೇ ಕರ್ತೃ ಆದ್ದರಿಂದ ಏನೂ ತೊಂದರೆ ಇಲ್ಲ ಅಂತ ಅವರ ಅಭಿಪ್ರಾಯ ತಿಳಿಸಿದ್ದಾರೆ. ಚಂದ್ರಿಕಾದಲ್ಲಿ ಈ ಬ್ರಹ್ಮಸೂತ್ರ ಭಾಷೆ ತತ್ವಪ್ರಕಾಶಕ ಅದ ಮುಂದೆ ವ್ಯಾಸರಾಜರ ಚಂದ್ರಿಕಾ ಏನಿದೆ ಅದರಲ್ಲಿ ಒಂದು ಬೇರೆ ಸಮಾಧಾನ ಹೇಳಿದ್ದಾರೆ. ಆ ಬೇರೆ ಸಮಾಧಾನ ಏನು ಅಂತ ಅನ್ನೋದನ್ನ ಈಗ ನೋಡೋಣ. ಚಂದ್ರಿಕಾಯಾಂತು ಇತ್ಯುಕ್ತ ಪ್ರತೀಯತೆ ಇತಿ ಭಾಷ್ಯೆ ಕ್ರಿಯೆಯೋ ಸಮಾನಕರ್ತೃಕತ್ವ ಅಭಾವೋಪಿ. ಅಲ್ಲಿ ಅಭಾವೋಪಿ ಬದಲಾಗಿ ಅಭಾವೇಪಿ ಅಂತಿದ್ರೆ ಒಳ್ಳೆಯದು. ಇತಿ ಉಕ್ತ ಪ್ರತೀಯತೆ ಅಂತ ಆಚಾರ್ಯರ ಭಾಷ್ಯ ವಾಕ್ಯದಲ್ಲಿ ಆ ಎರಡು ಕ್ರಿಯೆಗಳಿಗೆ ಉಕ್ತ ಅನ್ನೋ ಕ್ರಿಯೆಗೂ ಪ್ರತೀಯತೆ ಅನ್ನೋ ಕ್ರಿಯೆಗೂ ಕೂಡ ಸಮಾನ ಕರ್ತೃಕತ್ವ ಇಲ್ಲ. ಇಲ್ಲದೆ ಹೋದರೂ ಕೂಡ ನಾನು ಅದನ್ನು ಓದುವಾಗ ನಾನೇ ತಪ್ಪಾಗಿ ಓದಿದೆ. ಅಭಾವೋಪಿ ಅಂತ ನಾನು ಓದಿ ಅಭಾವೋಪಿ ಬದಲಾಗಿ ಅಭಾವೇಪಿ ಅಂತ ಇರಬೇಕು ಅಂತ ಹೇಳಿದೆ. ಅಲ್ಲಿ ಅಭಾವೇಪಿ ಅಂತಾನೆ ಇದೆ. ನನ್ನಿಂದ ಆದ ಪ್ರಮಾದವನ್ನು ನೀವು ಅದನ್ನು ಬಿಟ್ಬಿಡ್ಬೇಕಷ್ಟೇ. ಅಲ್ಲಿ ತಿದ್ಕೊಳ್ಬೇಕಾದ ಅಗತ್ಯ ಏನೂ ಇಲ್ಲ. ಆಯಿತು, ತ್ವಾಪ್ರತ್ಯಯ ಹೇಗೆ ಬಂತು ಹಾಗಾದ್ರೆ ಸಮಾನ ಕರ್ತೃತ್ವ ಇಲ್ಲದೆ ಹೋದ್ರೆ ಅಂತ ಪ್ರಶ್ನೆ ಬಂದರೆ ಅದಕ್ಕೆ ಚಂದ್ರಿಕಾದಲ್ಲಿ ಪುರಾಣದ ಒಂದು ದೃಷ್ಟಾಂತ ಹೇಳಿದ್ದಾರೆ. ಆ ಪುರಾಣದ ದೃಷ್ಟಾಂತದಂತೆ ಸಮಾನ ಕರ್ತೃಕತ್ವ ಇಲ್ಲದೆ ಹೋದರೂ ಕೂಡ ತೊಂದರೆ ಇಲ್ಲ ಅಂತ ಸಮರ್ಥನೆ ಮಾಡಿದ್ದಾರೆ. ಅದೇನು ಅಂದರೆ ಯದೋರ್ವಂಶಂ ನರಶ್ರುತ್ವ ಸರ್ವಪಾಪೈ ಪ್ರಮುಚ್ಯತೆ ಅಂತ ಒಂದು ಹರಿವಂಶದ ಮಾತಿದು. ಯಾರು ಹರಿವಂಶವನ್ನು, ಹರಿ ಅಂದರೆ ಭಗವಂತ, ಆ ಭಗವಂತನ ವಂಶವನ್ನು ಯಾರು ಕೇಳ್ತಾರೆ ಅಥವಾ ಹರಿಯ ಆ ಕೃಷ್ಣನ ವಂಶದ ಮೂಲ ಪುರುಷ ಯದು ಚಕ್ರವರ್ತಿ, ಅವನ ವಂಶವನ್ನು ಯಾರು ಕೇಳ್ತಾರೆ ಅವನು ಸರ್ವ ಪಾಪಗಳಿಂದಲೂ ಮುಕ್ತನಾಗ್ತಾನೆ ಅಂತ ಅಲ್ಲಿರೋದು. ಇಲ್ಲಿ ನಾವು ಕನ್ನಡದಲ್ಲಿ ಯಾರು ಕೇಳ್ತಾನೋ ಅವನು ಮುಕ್ತನಾಗ್ತಾನೆ ಅಂತ ಅನುವಾದ ಮಾಡಿದೆವು. ಕೇಳುವವನು ಈ ಶ್ರೋತೃ, ಮುಕ್ತನಾಗುವವನು ಶ್ರೋತೃ, ಅದಕ್ಕೇನು ಸಮಸ್ಯೆ ಇಲ್ಲ. ಆದರೆ ವಸ್ತುತಃ ಅಲ್ಲಿ ಯದೋ ವಂಶಂ ಸರ್ವ ನರಶ್ರುತ್ವ ಸರ್ವ ಪಾಪೈ ಪ್ರಮುಚ್ಯತೆ ಅನ್ನೋಲ್ಲಿ ಪ್ರಮುಚ್ಯತೆ ಅಂತ ಅನ್ನೋದು ಕರ್ಮಣಿ ಪ್ರಯೋಗ, ಎಲ್ಲ ಪಾಪಗಳಿಂದಲೂ ಬಿಡಲ್ಪಡುತ್ತಾನೆ ಅಂತ. ಈಗ ಶ್ರುತ್ವ ಅನ್ನೋದಕ್ಕೆ ಕರ್ತ ನರ ಅಂದ್ರೆ ಅಧ್ಯಯನ ಮಾಡುವವನು, ಪ್ರಮುಚ್ಯತೆ ಅಂತ ಅನ್ನೋದಕ್ಕೆ ಕರ್ತ ಪಾಪಗಳು. ಇವರು ಪಾಪಗಳಿಂದ ಬಿಡಲ್ಪಡುವವನು ಈ ವ್ಯಕ್ತಿ, ಬಿಟ್ಟು ಹೋಗುವವು ಪಾಪಗಳು. ಆದ್ರಿಂದ ಪಾಪಕರ್ತೃ ಆಯಿತು. ಮತ್ತೆ ಇಲ್ಲಿ ಪ್ರಮುಚ್ಯತೆ ಅನ್ನೋದಕ್ಕೆ ಪಾಪಕರ್ತೃ ಆಯಿತು, ಶ್ರುತ್ವ ಅಂತ ಅನ್ನೋದಕ್ಕೆ ನರಕರ್ತೃವಾದ. ಎರಡು ಬೇರೆ ಬೇರೆ ಕರ್ತೃ ಬಂತು ಅಂತ ಅಲ್ಲಿಯೂ ಸಮಸ್ಯೆ ಇದ್ದೇ ಇದೆ. ಆದ್ದರಿಂದ ಈ ಇವತ್ತಿನ ವ್ಯಾಕರಣದ ದೃಷ್ಟಿಯಿಂದ ತ್ವಾ ಪ್ರತ್ಯಯಕ್ಕೂ ಮುಖ್ಯ ಕ್ರಿಯಾಪದಕ್ಕೂ ಒಂದೇ ಕರ್ತೃ ಇರಬೇಕು ಅಂತ ಏನೊಂದು ನಿಯಮ ಇದೆ. ಆ ನಿಯಮ ಪ್ರಾಚೀನ ಸಂಸ್ಕೃತದಲ್ಲಿ ನಮಗೆ ಸ್ವೀಕಾರಕ್ಕೆ ಯೋಗ್ಯ ಅಲ್ಲ. ಅದನ್ನು ನಾವು ಒಪ್ಪದೆ ಹೋದ್ರೂ ಏನೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ ಚಂದ್ರಿಕಾಚಾರ್ಯರು. ಸರ್ವಪಾಪೈ ಪ್ರಮುಚ್ಯತೆ ಅನ್ನೋದು ಹೇಗೆ ಅಂದ್ರೆ ನಮಗದು ಆ ಪ್ರಯೋಗಗಳನ್ನು ಮಾಡಿ ರೂಢಿ ಇರೋದಿಲ್ಲ, ಅದಂತ ಸ್ವಲ್ಪ ಸಮಸ್ಯೆ ಆಗ್ತದೆ. ಈ ಪ್ರಯೋಗಗಳನ್ನು ಹಿಂದೆ ಸಂಸ್ಕೃತ ಭಾಷೆಯ ಬಗ್ಗೆ ಚರ್ಚೆ ಮಾಡುವಾಗ ಬೇಕಾದ ಸರಿ ಹೇಳಿದ್ದೆ. ಹಯಗ್ರೀವ ಹಯಗ್ರೀವ ಹಯಗ್ರೀವೇತಿ ಯೋ ವದೇತ್ ನರಂ ಮುಂಚಂತಿ ಪಾಪಾನಿ ದರಿದ್ರಮೇವ ಯೋಷಿತಃ. ಹಯಗ್ರೀವ ಹಯಗ್ರೀವ ಅಂತ ಭಗವಂತನನ್ನು ಯಾರು ಧ್ಯಾನಿಸ್ತಾರೋ ಸತತವಾಗಿ ಅವನನ್ನು ಪಾಪಗಳು ಬಿಟ್ಟು ಓಡಿ ಹೋಗ್ತವೆ. ಮುಂಚಂತಿ ಅಂತ ಅಲ್ಲಿ ಕ್ರಿಯಾಪದ ಇದೆ. ಪಾಪಗಳು ಬಿಟ್ಟು ಓಡಿ ಹೋಗ್ತವೆ. ಹೇಗೆ ಅಂದ್ರೆ ದರಿದ್ರನಾದ ವ್ಯಕ್ತಿಯನ್ನ ಸ್ತ್ರೀಯರು ಹೇಗೆ ಬಿಟ್ಟು ಹೋಗ್ತಾರೋ ಹಾಗೆ ಅಂತ ಅಲ್ಲಿದೆ. ಅದರಿಂದ ಮುಂಚಂತಿ ಅನ್ನೋದಕ್ಕೆ ಪಾಪವೇ ಕರ್ತೃ. ಅದು ಕರ್ತೃ, ಈ ವ್ಯಕ್ತಿಯು ಬಿಡಲ್ಪಡ್ತಾನೆ, ಅವನು ಕರ್ಮ. ಹೀಗೆ ಕರ್ತೃ ಈ ಶ್ರುತ್ವ ಅನ್ನೋದಕ್ಕೂ ಮತ್ತೆ ಪ್ರಮುಚ್ಯತೆ ಅನ್ನೋದಕ್ಕೂ ಬೇರೆ ಬೇರೆ ಕರ್ತೃ ಇದ್ರೂ ಕೂಡ ತೊಂದರೆ ಇಲ್ಲ. ಈಗಿನ ನಿಯಮ ತ್ವಾ ಪ್ರತ್ಯಯಕ್ಕೂ ಮುಖ್ಯ ಕ್ರಿಯಾಪದಕ್ಕೂ ಒಂದೇ ಕರ್ತೃ ಆಗಿರಬೇಕು ಅನ್ನೋ ನಿಯಮವನ್ನ ಪ್ರಾಚೀನ ಸಾಹಿತ್ಯದಲ್ಲಿ ಒಪ್ಪಲಿಲ್ಲ. ಭಾಗವತದಲ್ಲಂತೂ ಅಂಥದನ್ನು ನಾನು ಬೇಕಾಷ್ಟು ಕಡೆ ನೋಡಿದ್ದೇನೆ. ಕೆಲವು ಬಾರಿ ತಮ್ಮಂಥವ್ರ ಎದುರಿಗೆ ಅದನ್ನು ಹಂಚಿಕೊಂಡಿದ್ದೇನೆ ಕೂಡ. ಆದ್ರಿಂದ ಆ ನಿಯಮಕ್ಕೆ ಇನ್ನು ಬೆಲೆ ಇಲ್ಲ, ಅದನ್ನು ಸ್ವೀಕಾರ ಮಾಡದೆ ಹೋದ್ರೂ ತೊಂದರೆ ಇಲ್ಲ ಅಂತ ಅಭಿಪ್ರಾಯ.
ಅಲ್ಲಿಗೆ ಇವತ್ತಿನ ಈ ಭಾಗ ಸಮಾಪ್ತ ಆಗಿದೆ.